ನಾಡಿನ ಖ್ಯಾತ ಲೇಖಕ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದಿಂದ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಮಂಡ್ಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಕರುಡಿ ಉಗಾದಿ ತೆಲುಗು ಅನುವಾದ ಕೃತಿ ಬಿಡುಗಡೆಯೂ ಇದೇ ಕಾರ್ಯಕ್ರಮದಲ್ಲಿ ನಡೆಯಿತು. 2025ನೇ ಸಾಲಿನ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿಗೆ ಲೇಖಕ ರಘುನಾಥ್ ಚಹಾ ಅವರ ಇಲ್ಲಿಂದ ಮುಂದೆಲ್ಲ ಕಥೆ ಕೃತಿಯನ್ನ ಆಯ್ಕೆ ಮಾಡಲಾಗಿದೆ. ರಂಗನಾಥ್ ರಾಮಚಂದ್ರ ರಾವ್ ಅನುವಾದಿಸಿರುವ ಕಕರುಡಿ ಉಗಾದಿ ಕೃತಿಯನ್ನ ಲೇಖಕಿ ಸಬಿಹಾ ಭೂಮಿಗೌಡ ಬಿಡುಗಡೆ ಮಾಡಿದ್ರು. ನಾಡೋಜ ಬರಗೂರು ರಾಮಚಂದ್ರಪ್ಪ, ಹಿರಿಯ ಸ್ತ್ರೀವಾದಿ ಚಿಂತಕಿ ಮತ್ತು ಲೇಖಕಿ ಡಾಕ್ಟರ್ ಸಬಿಹಾ ಭೂಮಿಗೌಡ, ತುಮಕೂರು ವಿವಿಯ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ನಿತ್ಯಾನಂದ ಬಿ ಶೆಟ್ಟಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುಜಾತ, ಲೇಖಕ ರಘುನಾಥ್ ಸೇರಿ ಹಲವರು ಭಾಗಿಯಾಗಿದ್ದರು. ರಾಮಣ್ಣನವರ ಸುಪುತ್ರರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಆದ ಡಾಕ್ಟರ್ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ನಂಬಿದ್ದು ಏನು ಅಂತ ಹೇಳಿದ್ರೆ, ಸಾಹಿತ್ಯ, ಸಂಗೀತ, ಕಲೆ ಇವೆಲ್ಲವೂ ಮನುಷ್ಯನನ್ನ ಮಿದುಗೊಳಿಸಿ ಜೊತೆಗೆ ಅವನ ಧಾರಣಾ ಶಕ್ತಿಯನ್ನ ಹೆಚ್ಚು ಮಾಡ್ತದೆ, ಮನುಷ್ಯರು ಮನುಷ್ಯರಾಗಿ ಬದುಕಲು ಸಾಧ್ಯ ಆಗ್ತದೆ ಅಂತ ನಂಬಿದ್ದರು. ಅವರ ಈ ಆಶಯಗಳಿಗೆ ಪೂರಕವಾಗಿ ಪ್ರತಿಷ್ಠಾನ ಕೆಲಸ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸ್ನೇಹಿತರು ನಿಮ್ಮ ಜೊತೆಯಾಗಿ ನಾವು ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ಜೊತೆಗೆ ಅವರು ಇನ್ನೊಂದು ಬಹಳ ಹೇಳ್ತಾ ಇದ್ರು, ಶಿಕ್ಷಣ ಮನುಷ್ಯನನ್ನ ಮೇಲಕ್ಕೆತ್ತದೆ, ಬಹಳ ಸ್ವಾವಲಂಬಿಯನ್ನಾಗಿ ಮಾಡ್ತಿದೆ ಅಂತ ಹೇಳಿ. ಹೀಗಾಗಿ ಶಿಕ್ಷಣಕ್ಕೂ ಕೂಡ ಒಂದು ಒತ್ತನ್ನು ಕೊಡಬೇಕು ಅಂತ ಹೇಳಿ ಸಾಹಿತ್ಯದ ಚಟುವಟಿಕೆಗಳ ಜೊತೆಗೆ ನಾವು ವಿದ್ಯಾರ್ಥಿ ವೇತನವನ್ನ, ಶಿಷ್ಯ ವೇತನವನ್ನು ಸಹ ಕೊಡ್ತಾ ಬಂದಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.